ರೈತರ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಜೂನ್ 1ರಂದು ತಾಲೂಕು ಕಚೇರಿ ಎದುರು ಪ್ರತಿಭಟನೆ ಮಾಡಲಾಗುವುದು ಅಂತ ಮಲೆನಾಡು ನಾಗರಿಕ ಹಕ್ಕುಗಳ ಹೋರಾಟ ಸಮಿತಿ ಅಧ್ಯಕ್ಷ ಅಂಬ್ಲೂರು ರಾಮಕೃಷ್ಣ ರಾವ್ ತಿಳಿಸಿದರು. ನಮಗೆ ಆಶ್ಚರ್ಯ ಆಗ್ತಾ ಇರ್ತಕ್ಕಂಥದ್ದು ಏನಂತ ಕೇಳಿದಾಗ ಒಂದು ಮಾತನ್ನು ಹೇಳ್ತಾರೆ, ಸೊಪ್ಪಿನ ಬೆಟ್ಟ ಅಂತಕ್ಕಂಥದ್ದು ವಿಶೇಷ ಹಕ್ಕಿನ ಆಸ್ತಿ, ಅದು ಮಂಜೂರು ಮಾಡಲಿಕ್ಕೆ ಬರೋದಿಲ್ಲ ಅಂತೇಳಿ ಹೇಳ್ತಾರೆ. ಯಾರಿಗೆ ವಿಶೇಷ ಹಕ್ಕು? 1867ರಲ್ಲಿ ಅಂದರೆ ಬ್ರಿಟಿಷರ ಆಡಳಿತದಲ್ಲಿಯೇ ಸೊಪ್ಪಿನ ಬೆಟ್ಟವನ್ನು ರೈತರಿಗೆ ಬಳಸ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮಗೆ ಮಾಹಿತಿಗಳು ಸಿಗ್ತವೆ. 1867 ಯೋಚನೆ ಮಾಡಿ, ಎಷ್ಟು ವರ್ಷದ ಹಿಂದೆ ಈ ಸೊಪ್ಪಿನ ಬೆಟ್ಟವನ್ನು ರೈತರು ಸೊಪ್ಪಿಗೆ, ದರಗಿಗೆ, ಮಣ್ಣಿಗೆ ಇತ್ಯಾದಿ ಬಳಸ್ಕೊಳ್ಳಿಕ್ಕೆ ಅವರಿಗೆ ಒಂದು ಹಕ್ಕನ್ನು ಕೊಟ್ಟಿರ್ತಕ್ಕಂಥದ್ದು ನಮ್ಮ ಉಲ್ಲೇಖ ಸಿಗುತ್ತೆ. ಹಾಗೆ 1869ರಲ್ಲಿ ಅಂದಿನ ಬ್ರಿಟಿಷ್ ಸರ್ಕಾರ 1 ಎಕರೆ ಸೊಪ್ಪಿನ ಬೆಟ್ಟಕ್ಕೆ ಒಬ್ಬ ರೈತನಿಗೆ ಬಳಸ್ಕೊಳ್ಳಿಕ್ಕೆ 4 ಆಣೆಯನ್ನು ಅವರಿಗೆ ಒಂದು ಏನು ಫೀಸ್ ಅಂತ ಫಿಕ್ಸ್ ಮಾಡ್ತಾರೆ. 4 ಆಣೆ 1 ಎಕರೆಗೆ ಫಿಕ್ಸ್ ಮಾಡಿ 8 ಎಕರೆವರೆಗೆ ಕೊಡ್ಬೋದು ಅಂತೇಳಿ ಒಂದು ಆದೇಶವನ್ನು ಮಾಡ್ತಾರೆ. ಅಂದರೆ ಆಗ 1867-68ರಲ್ಲಿ ಸೊಪ್ಪಿನ ಬೆಟ್ಟಕ್ಕೆ ರೈತರಿಗೆ ಹಕ್ಕು ಕೊಟ್ಟಿರುವಂಥದ್ದು ಈಗಲ್ಲ. ಈಗ ಕೇಳಿದರೆ ಅದು ಮಂಜೂರಾತಿಗೆ ಬರೋದಿಲ್ಲ ಅಂತ ಹೇಳಿ ನಮ್ಗೆ ಆಶ್ಚರ್ಯ ಆಗ್ತದೆ. ಇದು ಯಾವ ವ್ಯವಸ್ಥೆ ಒಳಗಡೆ ನಾವಿದ್ದೇವೆ? ಆಗ ಬ್ರಿಟಿಷರ ಕಾಲದಲ್ಲೇ ಕೊಟ್ಟಿರೋ ಹಕ್ಕನ್ನು ಈಗ ಕಸಿತಕ್ಕಂಥ ಕೆಲಸ ಯಾಕೆ ಮಾಡ್ತಾರೆ? ಕೊಡಬೇಕಲ್ವಾ, ರೈತರಿಗೆ ನ್ಯಾಯ ಒದಗಿಸ್ಬೇಕು. ಹಾಗಾಗಿ ನಾವು ಆ ಒತ್ತಾಯವನ್ನು ನಾಡಿದ್ದು ಮಾಡಲಿದ್ದೇವೆ. ಹಾಗೆ ನಮಗೆ ಮಾಹಿತಿ ಇರ್ತಕ್ಕಂಥದ್ದು 2015-16ರಲ್ಲಿ ಸುಮಾರು 94 ಅರ್ಜಿಗಳನ್ನು 94 ಇತ್ಯರ್ಥ ಮಾಡಿ ಸೊಪ್ಪಿನ ಬೆಟ್ಟದಲ್ಲಿ ಹಕ್ಕುಪತ್ರಗಳನ್ನು ಕೊಟ್ಟಿದ್ದಾರೆ. ಇದೇ ತಾಲೂಕು ಕಚೇರಿಯಲ್ಲಿ ಕೊಟ್ಟಿದ್ದಾರೆ 2015-16ರಲ್ಲಿ. 2013-14ರಲ್ಲಿ 53 ಅರ್ಜಿಗಳನ್ನು ಸೊಪ್ಪಿನ ಬೆಟ್ಟದಲ್ಲೂ ಯಾವುದೇ ಆಕ್ಷೇಪಣೆ ಇಲ್ಲದೆ ಅವತ್ತಿನ ಸಮಿತಿಯಲ್ಲಿ ಪಾಸ್ ಮಾಡಿ ಸಾಗುವಳಿ ಚೀಟಿಗಳನ್ನು ಕೊಟ್ಟಿದ್ದಾರೆ. ಆಗೆಲ್ಲ ಇಲ್ಲದೆ ಇರತಕ್ಕಂತಹ ಒಂದು ಏನು ಸೊಪ್ಪಿನ ಬೆಟ್ಟಕ್ಕೆ ಮಂಜೂರಾತಿ ತೊಂದರೆ ಇದೆ, ಕಾನೂನಾತ್ಮಕ ತೊಡಕುಗಳಿದ್ದಾವೆ ಅಂತ ಹೇಳುವಂಥದ್ದು ಈಗೆಲ್ಲಿಂದ ಬಂತು? ಈಗ ಯಾಕೆ ಮಾಡೋಕ್ಕಾಗ್ತಾ ಇಲ್ಲ? ಯಾವುದೋ ಒಂದಿಷ್ಟು ವಿಚಾರಗಳನ್ನು ಸರ್ಕಾರದ ಮುಂದೆ ಇರ್ತಕ್ಕಂಥದ್ದು ಮುಚ್ಚಿಡ್ತಾ ಇದ್ದಾರೆ. ಅಂದರೆ ನನಗನ್ಸಿದೆ ಇಲ್ಲಿ ಅರಣ್ಯ ಇಲಾಖೆಯ ಒತ್ತಡ ಇರ್ಬೋದು ಅಥವಾ ಬೇರೆ ಇನ್ಯಾವುದಾದ್ರು ಒತ್ತಡ ಇರ್ಬೋದು. ಇಲ್ಲೇ ಹೋದರೆ ಹೇಗೆ ಕ್ಯಾಬಿನೆಟ್ ಉಪಸಮಿತಿಯಲ್ಲಿ ಇದೆ ಅಂತ ಹೇಳ್ತಕ್ಕಂಥದ್ದು ಈಗ ಒಂದು 5-6 ವರ್ಷದಿಂದ ಹಿಂಬಾರವನ್ನು ಕೊಡ್ತಾರಲ್ಲ, ಹಾಗಾದ್ರೆ ಕ್ಯಾಬಿನೆಟ್ ಉಪಸಮಿತಿ ಸಭೆಗಳಾಗುವುದೇ ಇಲ್ಲವೇ? ಆದಾಗ ಇದು ಚರ್ಚೆನೇ ಆಗುವುದಿಲ್ಲ? ಇದೆಲ್ಲ ಒಂದು ಪ್ರಶ್ನೆ ಆಗಿದೆ. ಶೃಂಗೇರಿ ಪಟ್ಟಣದಲ್ಲಿ ನಡೆದ ಮಲೆನಾಡು ನಾಗರಿಕ ಹಕ್ಕುಗಳ ಹೋರಾಟ ಸಮಿತಿಯ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದಂಥ ಅವರು, ರೈತರ ಬೇಡಿಕೆಯಾದ ನಮೂನೆ 50, 53, 57 ಹಾಗೂ ನಮೂನೆ 94C, 94CC ಮಂಜೂರಾತಿಯನ್ನ ಸೊಪ್ಪಿನ ಬೆಟ್ಟದಲ್ಲಿ ನೀಡಬೇಕು ಅಂತ ಒತ್ತಾಯವನ್ನ ಮಾಡಿದ್ದಾರೆ. ರೈತರು ತಮ್ಮ ಜಮೀನಿಗೆ ಹೊಂದಿಕೊಂಡಿರುವಂತಹ ಸೊಪ್ಪಿನ ಬೆಟ್ಟದಲ್ಲಿ ಗಿಡವನ್ನ ಬೆಳೆಸಿ ಸರ್ಕಾರದ ಸೂಚನೆಯಂತೆ ಸಕ್ರಮಕ್ಕಾಗಿ ಅರ್ಜಿಯನ್ನ ಸಲ್ಲಿಸಿದ್ದರೂ ಆ ಅರ್ಜಿಗಳನ್ನ ಮಾನ್ಯ ಮಾಡದೆ ಸರ್ಕಾರವು ಅನ್ಯಾಯ ಮಾಡುತ್ತಿದೆ ಅಂತ ಆರೋಪ ಮಾಡಿದ್ರು. ರೈತರಿಗೆ ಮಾಹಿತಿಯನ್ನ ನೀಡದೆ ಅರಣ್ಯ ಇಲಾಖೆ ಸರ್ವೆ ನಡೆಸುತ್ತಿರುವುದು ಆತಂಕಕ್ಕೆ ಕಾರಣವಾಗಿದೆ. ಅರಣ್ಯ ಇಲಾಖೆಯ ಒತ್ತಡ ತಂತ್ರಕ್ಕೆ ಸರ್ಕಾರ ಮಣಿಯುತ್ತಿದೆಯೇ ಎಂಬ ಪ್ರಶ್ನೆ ಮೂಡಿದೆ ಎಂದ ಅವರು, ಪ್ರತಿಭಟನೆ ನಡೆಯೋ ದಿನ ಜಿಲ್ಲಾಧಿಕಾರಿ ಸ್ಥಳಕ್ಕೆ ಬಂದು ನಮ್ಮ ಸಮಸ್ಯೆಗೆ ಸ್ಪಷ್ಟ ಉತ್ತರ ನೀಡಿ ಪರಿಹಾರವನ್ನ ಕಲ್ಪಿಸಬೇಕು ಎಂದು ಆಗ್ರಹಿಸಿದ್ರು. ಪ್ರತಿಭಟನೆಯ ಸ್ಥಳಕ್ಕೆ ಜಿಲ್ಲಾಧಿಕಾರಿ, ಅರಣ್ಯ ವ್ಯವಸ್ಥಾಪನಾಧಿಕಾರಿ ಹಾಗೂ ಡಿಸಿಎಫ್ ಅಧಿಕಾರಿಗಳು ಬಂದು ಸೊಪ್ಪಿನ ಬೆಟ್ಟದಲ್ಲಿ ಹಕ್ಕುಪತ್ರ ನೀಡಲು ಯಾಕೆ ಸಾಧ್ಯವಿಲ್ಲ ಅನ್ನೋದನ್ನ ರೈತರಿಗೆ ವಿವರಿಸಬೇಕು. ಇಲ್ಲವಾದಲ್ಲಿ ಪ್ರತಿಭಟನೆಯ ರೂಪ ಬದಲಾಗುವ ಸಾಧ್ಯತೆ ಇದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಸಮಿತಿಯ ಸದಸ್ಯ ಆಗುಂಬೆ ಗಣೇಶ್ ಹೆಗ್ಡೆ ಮಾತನಾಡಿ, ಅರಣ್ಯ ಇಲಾಖೆಯ ಕಾನೂನುಗಳಿಂದ ರೈತರ ಜೀವನ ಸಂಕಷ್ಟಕ್ಕೆ ಸಿಲುಕಿದೆ ಎಂದರು. ಈ ಹಿಂದಿನ ಜಿಲ್ಲಾಧಿಕಾರಿಗಳು ರೈತರ ಸ್ವಾಧೀನದಲ್ಲಿದ್ದ ಜಮೀನನ್ನ ಅರಣ್ಯ ಇಲಾಖೆಗೆ ಹಸ್ತಾಂತರಿಸಿ ವರ್ಷಗಳಾದರೂ ಕೂಡ ಸರ್ಕಾರ ಇನ್ನೂ ರೈತರಿಗೆ ಸೂಕ್ತ ಪರಿಹಾರ ನೀಡುವ ಕುರಿತು ಚಿಂತನೆ ನಡೆಸಿಲ್ಲ ಅಂತ ದೂರಿದ್ದಾರೆ. ಹಿಂದಿನ ಡಿಸಿ ಆಗಿದ್ದಂಥ ಕುಮಾರಕೃಷ್ಣ ಕುಣಿಕೆಗಳು
ಸದ್ದಿಲ್ಲದೆ ರೈತರ ಗುತ್ತಿಗೆಯನ್ನು ನೀಡುತ್ತಾ ಇದೆ. 96 ಮತ್ತೆ 99ನೇ 53 ಅರ್ಜಿ ನಮೂನೆಯನ್ನು ಪಡೆದಂತ ಸರ್ಕಾರ ಆ ಅರ್ಜಿಗಳನ್ನು ಇತ್ಯರ್ಥಪಡಿಸುವ ಮೊದಲು ಅರ್ಜಿ ನೀಡಿದಂತ ರೈತರಿಗೆ ಯಾವುದೇ ಮಾಹಿತಿಯನ್ನು ಕೊಡದೆ ರಾತ್ರೋರಾತ್ರಿ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳ ಒತ್ತಡಕ್ಕೆ ಮಣಿದು ರೈತರ ಸ್ವಾಧೀನದ ಭೂಮಿಯನ್ನು ಸೇರಿಸಿ ಅರಣ್ಯ ಇಲಾಖೆಗೆ ಕಡತಗಳ ಮೂಲಕ ಹಸ್ತಾಂತರ ಮಾಡುವ ಮುಖಾಂತರ ಬಹಳ ಗಂಭೀರವಾದಂತಹ ಒಂದು ಅರಣ್ಯ ಇಲಾಖೆ ಮತ್ತು ರೈತರ ನಡುವಿನ ಸಂಘರ್ಷಕ್ಕೆ ನಮ್ಮ ಕಂದಾಯ ಇಲಾಖೆ ಕಾರಣ ಆಗಿದೆ. ಈ ಎಲ್ಲ ಕಂದಾಯ ಇಲಾಖೆ ಮಾಡಿದಂತಹ ಅನಾಚಾರದ ಕೆಲಸಕ್ಕೆ ಇವತ್ತು ಇಡೀ ಮಲೆನಾಡಿನ ಭಾಗದ ರೈತರು ದುಃಖ ಪಡುವಂತಾಗಿದೆ. ಅದನ್ನು ಸರಿಪಡಿಸುವುದಕ್ಕೆ ನಡೆಯುವಂತಹ ಈ ಹೋರಾಟಕ್ಕೆ ತಾವು ಕೈ ಜೋಡಿಸಬೇಕು ಮತ್ತು ತಾವು ಕೂಡ ರೈತರ ಒಂದು ಭಾಗ ಅಂತ ಹೇಳಿ ಪರಿಗಣಿಸಬೇಕು ಅಂತ ಹೇಳಿ ಮನವಿ ಮಾಡ್ತೇವೆ. ಬಾಕಿ ಉಳಿದಿರುವ ಅರ್ಜಿಗಳನ್ನು ತುರ್ತಾಗಿ ಪರಿಶೀಲಿಸಿ ರೈತರಿಗೆ ಮಂಜೂರಾತಿ ಪತ್ರವನ್ನು ನೀಡಬೇಕು ಎಂದು ಅವರು ಒತ್ತಾಯಿಸಿದ್ದಾರೆ. ಇನ್ನು ಈ ಒಂದು ಸಭೆಯಲ್ಲಿ ಸಮಿತಿಯ ಮುಖಂಡರಾಗಿರುವಂತಹ ವೆಂಕಟೇಶ್, ತ್ಯಾಗರಾಜ್, ನಾಗೇಶ್, ಸತೀಶ್, ನಾಗೇಂದ್ರ, ಬೇಗಾನೆ ಪ್ರಸನ್ನ ಹಾಗೂ ವಾಮದೇವ್ ಉಪಸ್ಥಿತರಿದ್ದರು. ರೈತರಿಗೆ ಗೊತ್ತೇ ಇಲ್ಲ, ಯಾಕೆಂದ್ರೆ ಅವರು ಬಹಳ ಗುಪ್ತ ಅಂದ್ರೆ ಕಾಡಲ್ಲೇ ಬರೋದು, ನೋಡೋದು, ಮಾಡೋದು ಹೋಗ್ತಾರೆ ಬಿಟ್ರೆ ಸಾರ್ವಜನಿಕರಿಗೆ ಯಾವುದೇ ಮಾಹಿತಿ ಕೊಟ್ಟು ಬರ್ತಾ ಇಲ್ಲ. ಇದು ಯಾವ ಸರ್ವೆ ಕೇಳಿದರೆ ಸೆಕ್ಷನ್ 17ಗೋಸ್ಕರವಾಗಿ ನಡೆಸ್ತಾ ಇರ್ತಕ್ಕಂಥ ಸರ್ವೆ. ಯಾವ್ಯಾವ ಬ್ಲಾಕ್ಗಳಲ್ಲಿ ಮನೆ ಅಥವಾ ಒತ್ತುವರಿ ಜಮೀನಿಲ್ಲ ಅಥವಾ ರಸ್ತೆಗಳಿಲ್ಲ ಅಥವಾ ಇನ್ಯಾವುದೇ ಸಾರ್ವಜನಿಕ ಆಸ್ತಿಗಳಿಲ್ಲ, ಅದನ್ನು 17 ಘೋಷಣೆ ಮಾಡಲಿಕ್ಕೆ ಈಗಾಗಲೇ ಮ್ಯಾಪ್ ತಯಾರಾಗ್ತಾ ಇದೆ.